ಚಾನ. ಹಾಂ ಕುಡಿ ಇಲ್ಲಿ. ಅವಾಗ ಹಾಕಿ ಕೊಡ್ಲೆ ಚಾನ, ನನಗೊಬ್ಬನಿಗೆ ಕೊಟ್ಟು ನಿಂತಿಲ್ಲ. ನಾಲ್ಕು ಕುಡಿದ್ನಪ್ಪ. ನನಗೆ ಕಪ್ನಾಗೆಲ್ಲ ಬೇಸಾಗದಲ್ಲ. ಈ ಜಾಮ್ ಮಾಡಿಬಿಟ್ರೆ ಇದ್ರ ತುಂಬ ಹಾಕಿ ಕೊಟ್ಬಿಟ್ರೆ ಚಾನ ಮಸ್ತ್ ಸಮಾಧಾನ ಆಕೈತೆ ನೋಡು. 4 ಬಿಸ್ಕೊಟ್ ತಿಂದು ಚಾ ಕುಡಿದ್ಬಿಟ್ಟೆ ಅಂದ್ರೆ ಅದೇನು ಕಪ್ ಒಂದು ಈಟ್ ಹಿಡಿತೈತಿ. ಚಾ ಕುಡ್ದಂಗ್ರ ಆಗಂಗಿಲ್ಲ, ಬಿಟ್ಟಂಗ್ರ ಆಗಂಗಿಲ್ಲ. ಅದಕ್ಕೆ ನನಗೆ ಕಪ್ಪ ಹಿಡ್ಸಂಗಿಲ್ಲ. ಇಂಥ ಜಾಮ್ನಾಗ ಕೊಡು ಅಂತ ಹೇಳ್ತಾನೆ ನನಗೆ. ಚಾ ಮಸ್ತಾಗಿತ್ತು ನೋಡು. ಅಲ್ಲಲ್ಲಿ ಚಲೋ ಮಾಡಿದ್ದಿ ಇವತ್ತು. ಹ್ಞೂ ಹೌದವ, ಅಲ್ಲಿ ಕಪ್ನಲ್ಲಿ ಚಾ ಸಾಲಂಗಿಲ್ಲ, ಜಾಮ್ನಾಗ ಸಾಲಾಕಿಲ್ಲ ನೋಡು. ಒಂದು ಚರಿಗೆ ಹಾಕಿಸ್ಕೊಂಬಿಡು ಇನ್ಮೇಲಿಂದ. ಟಾನಿಕ್ ಕುಡಿದ್ರಂಗೆ ಶಕ್ತಿ ಬಂದ್ಬಿಡ್ತೈತೆ ನಿನಗೆ. ಕುಡಿ ಇನ್ನೊಟ್ಟು. ಅಲ್ಲಲ್ಲ, ಒಂದು ಲೋಟ ಚಾ ಕುಡಿದ್ರೆ ಇಷ್ಟು ಮಾತಾಡ್ತೀಯಲ್ಲ ನೀನು. ನಾ ಏನು ತಲುಪ್ ಮಾಡ್ತಾನೆ ಏನಾರ? ಹಾಂ, ಏನು ತಂಬಾಕಿ ಅಂತಾನೆ, ಕಚ್ಚಿ ಪುಡಿ ತಂದು ಕೊಡು ಅಂತಾನೆ, ಏನಂತಾನಪ್ಪ? ತಿಂದ್ರದ ಒಂದು 2 ಸಿಹಿ ಅಡಿಕೆಲಿ ಅದನ್ನು ತಲ್ಲಾರ್ದು ಎಷ್ಟು ದಿವಸ ಆಯ್ತು. ಅಡಿಕೆ ತಂಬರಲ್ಲ ಅಂತ ಹೇಳ್ತಾನೆ. ದೊಡ್ಡ ದೊಡ್ಡ ಅಡಿಕೆ ಹೋಳು ತಂದಿಟ್ಟಿದ್ದಿ. ಅವ್ನು ಜಜ್ಜಿ ಕೊಡೋದು ಒಂದು ತ್ರಾಸ ನಿನ್ನ ಹೆಂಡತಿಗೆ. ಅದು ಯಾವಾಗಾರ ಒಮ್ಮೆ ಅಪರೂಪಕ್ಕೆ ಜಜ್ಜಿ ಕೊಡ್ತಾಳ. ಅದನ್ನು ಸಹಿತ ಬಿಟ್ಟಾನಪ್ಪ. ಏನಪ್ಪ ಎಲ್ಲದಕ್ಕೂ ಹಿಂಗೆ ಮಾಡಿದೆ ಅಂದ್ರೆ ಏನು ಉಣ್ಬೇಕೇನು ಉಪವಾಸ ಇರ್ಬೇಕಾ ನೋಡು. ಹಾಂ ಮಸ್ತಾಗೈತೆ ನೋಡ್ಲಿ ಬೆಳ್ಳುಳ್ಳಿ ಚಾ ಇವತ್ತು. ಹೌದನ್ರಿ, ಚಲೋ ಆತ್ಬಿಡ. ಹಂಗಾರ ಹಿಂಗೆ ಚಾ ಇದ್ರೆ ಕುಡಿಯಂಗಾಕತಿ. ಅದಕ್ಕೆ ಇಷ್ಟು ಚಲೋ ಹಿಂಗೆ ಮಾಡಿದ್ದು. ಅಂದಂಗೆ ಹಾಲು ತರ್ಬೇಕು ನೋಡು. ಮತ್ತು ಮಗಳ ಹಳೆಯ ಬಂದೆ ಅಂದ್ರೆ ಚಾ ಮಾಡಕ್ಕೆ ಹಾಲಿಲ್ಲ, ಎಲ್ಲ ಖಾಲಿ ಆಯ್ತು. ಬೆಳ್ಳುಳ್ಳಿ ಇದು ಏನ್ಲೇ, ಇದು ಚಾನ ಏನು ಬರೀ ಹಾಲು ಕುದಿಸಿಟ್ಟಿಯೇ ನೀನು? ನಿನ್ನೆರ ಅರ್ಧ ಲೀಟ್ರ್ ಹಾಲು ತಂದೇನೆ ರಾತ್ರಿ. ಓಸು ಹಾಕಿ ಮಾಡಿಗಿಡಿ. ಏನು ಚಾಪುಡಿ ನೋಡಿದ್ರೆ ಎಷ್ಟು ಹಾಕಿದಿ? ಒಂದು ಚಮಚ ಚಾಪುಡಿ ಹಾಕಿದ್ರೆ ಸಾಕು, 3 ಮಂದಿಗೆ ಚಾ ಹಾಕತಿ. ನೋಡು ಚಾಪುಡಿನು ಆ ಜಲ್ಡ್ಯಾಗ ನೋಡೋದು ಯಾ ನಮ್ಮನೆ ಐತಿ ಚಾಪುಡಿ. ಆತ್ಬಿಡು, ಹಿಂಗೆ ಮಾಡಿದೆ ಅಂದ್ರೆ ಮುಗಿದು ಹೋತು. ನಾನು ಇನ್ಮೇಲೆ ಚಾಪುಡಿ ತರಂಗಿಲ್ಲ, ಹಾಲು ತರಂಗಿಲ್ಲ. ಅದು ಹೆಂಗೆ ಚಾ ಮಾಡ್ಕೊಂಡು ಕುಡಿತೀರ ಕುಡೀರಿ ನೀವು. ನಾನು ಅಲ್ಲೇ ಒಂದು ವಾಟೆ ಕುಡಿದು ಬಿಡ್ತೇನೆ ಹೊರಗೆ ಹೋಟ್ಲ್ಯಾಗ. ನಾ ಏನು ಮಾಡ್ರಿ, ನೀರಿಟ್ಟು ಚಾ ಮಾಡಿದೆ ಅಂದ್ರೆ ಅಕ್ಕೇರು ಕುಡಿಯಂಗಿಲ್ಲ. ನಾನೇನು ಸಕ್ಕರೆ ಇಲ್ಲದ್ರಿ ಚಾ ಕುಡಿತೀನಿ. ಒಟ್ಟು ಹಾಲು ಹಾಕಿ ಚಾ ಮಾಡಿಬಿಡು ಅಂತ ಅಂತಾರೆ. ಹಾಲಿನಾಗ ಒಟ್ಟು ಪುಡಿ ಹಾಕಿ ಕುದಿಸಿ ಸೋಸಿರ್ತೀನಿ. ಮತ್ತು ನೀವು ನೋಡಿದ್ರೆ ಮುಂಜಾನೆದ ಸಂಜೆ ಮಟ ದಣಕ್ಕಂತ ಕೆಲಸ ಮಾಡಿರ್ತೀರಿ. ಮತ್ತು ನಿಮಗೆ ಹೆಂಗೆ ನೀರನ್ನ ಚಾ ಮಾಡಿಕೊಡೋದು? ಅದಕ್ಕೆ ನಿಮ್ಗೆ ಒಟ್ಟು ಹಾಲಿನಾಗ ಮಾಡಿರ್ತೀನಿ. ಮತ್ತು ನೀವಿಬ್ಬರು ಕುಡಿದ್ಮೇಲೆ ಉಳಿದದ್ದ ನಾನು ಒಬ್ಬಾಕಿ. ಮತ್ತು ಹುಡುಗಂತೂ ಚಾ ಕುಡಿಯಂಗಿಲ್ಲ. ಅದಕ್ಕೆ ನಾನು ಒಟ್ಟದ್ರಾಗ ಮಾಡ್ಕೊಂಡಿರ್ತೀನಿ. ನೀವು ಎಲ್ಲದಕ್ಕೂ ಹಿಂಗೆ ಮಾಡಿದೆ ಅಂದ್ರೆ ಹೆಂಗೆ ಮಾಡ್ಬೇಕಾ ನೋಡಪ್ಪ. ತಂಬರ್ರಿ, ಏನು ಮಾತಾಡಂಗಲ್ಲ ನೋಡಿ ಹೆಚ್ಚಿಗೆ. ಒಟ್ಟು ಹಾಲು ಪಾಲು ಎಲ್ಲ ತಂಬರ್ಬೇಕು ನೋಡು. ನನ್ನ ಮಗಳು ಬಂದಾಗ ಅದೇ ಇಲ್ಲ ಅಂದ್ರೆ ಕೇಳಂಗಲ್ಲ ನಾನು. ಆತಾತ ತರ್ಸಂತಾಗ. ಅಯ್ಯೋ ನನ್ನ ಮಂತೇನು ಹಾಳು ಬಿಡುತ್ತಿಲ್ಲ ನೀನು. ಒಲೆ ನೋಡೋದು ಕಟ್ಟಿಗೆ ತುಂಬಿರೋದು. 1-2 ಕಟ್ಟಿಗೆ ಹೊರಗೆ ಇರೋದು ನೀರು ಹಾಕು. ಆ ಪರಿ ಒಲಿ ಉರಿ ಹಚ್ಚಿದ್ರೆ ಎಲ್ಲರ ಕಟ್ಟಿಗೆ ಇಡದವ ನಿನಗೆ. ಹೋಗ್ರಿ, ನಿಮ್ಮ ಕುಟ್ಟಾಗ ಏನಾಗ್ತದೆ? 2 ಕಟ್ಟಿಗೆ ಇಟ್ಕೊಂಡು ಮುಂಜಾನೆಯಿಂದ ಸಂಜೆ ಮಟ್ಟ ಅಡುಗೆ ಮಾಡ್ಕೊಂತ ಕುಂದ್ರಲ್ಲ ನಾನು. ಒಲಿ ದಣ ಉರಿತು ಅಂದ್ರೆ ಒಟ್ಟು ಅಡಿಗೆ ಗಡ ಹಾಕತಿ. ಅದಕ್ಕೆ ಇಟ್ಕೊಂಡನಿ. ನೀವು ಎಲ್ಲದಕ್ಕೂ ಇದು ಮಾಡಿದೆ ಅಂದ್ರೆ ಆಗಂಗಿಲ್ಲ ನೋಡಿ. ನನ್ನ ಕಡೆಯಿಂದ ಅಡುಗೆ ಮಾಡೋದು ಎಲ್ಲರ ಮನೆಯಾಗ ಗ್ಯಾಸ್ ಅದಾವು. ನನಗೆ ಗ್ಯಾಸ್ ತಂದು ಕೊಟ್ರೆ ಅಷ್ಟೇ ನಾನು ಅಡುಗೆ ಮಾಡಕ್ಕೆ ಮೇಲೆ. ಇಲ್ಲಾಂದ್ರೆ ಅಡುಗೆನೂ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ ನೋಡು. ಒಲೆ ಮೇಲೆ ನೀವು ಬೇಯಿಸ್ಕೊಂಡು ತಿನ್ರಿ. ಹಾಂ ಅಲ್ಲ ಏನು ಹಂಗ ನಿಮ್ಮ ಅಪ್ಪ ಇಡೇ ಕಣ್ಣಿಗೆ ಹೊರಸ್ ಕಳಿಸ್ಬಿಟ್ಟಾನ? ಗ್ಯಾಸ್ ಬೇಕಂತ. ಗ್ಯಾಸ್ ತಣ್ಣಗೆ ಒಲಿ ಉರಿ ಹಚ್ಚಿ ಕಟ್ಟಿಗೆ ಅದಾವ ನೋಡಿ ಬೇಕಾದಸ್. ತೆಂಗಿನ ಮಟ್ಟೆ ಅಂತ, ಹತ್ತಿ ಕಟ್ಟಿಗೆ, ಅವು ಇವು ಸುರ್ಪಾನ್ ಕಟ್ಟಿಗೆ ಬೇಕಾದಸ್ ಇರ್ತಾವು. ತಣ್ಣಗೆ ಒಲೆಗೆ ಅಡುಗೆ ಮಾಡು. ಮತ್ತು ಗ್ಯಾಸ್ ಬೇಕಂತ. ಆತು, ನಾವು ಮನೆಗಿದ್ದಾಗ ಒಲೆಯಾಗ ಮಾಡ್ಕೊಂತೀವಿ. ಯಾರು ಹೋದ ಬಂದ ಚಟಿಗ್ಗೆ ಮಿಟಿಗ್ಗೆ ಏನೋ ಇಟ್ಟು ಹಾಲು ಕಾಸಕ್ಕೆ ಚಾ ಮಾಡಕ್ಕೆ. ನಾಳೆ ಅಕಸ್ಮಾತ್ ಮಗಳು ಹೊಟ್ಟಿಲ್ಲ ಆದ್ಲಪ್ಪ ಅಂದ್ರೆ ಡೆಲಿವರಿ ಬಂದ್ರೆ ಏನೋ ಇಟ್ಟು ಗಂಜಿ ಕಾಸಕ್ಕೆ ಎದಕ್ಕಾರ ಆಸರಕತ್ರಿ. ಎಲ್ಲೆಲ್ಲ ಹೊತ್ನಾಗ ಒಲಿನ ಒತ್ತಿಡು ಅಂದ್ರೆ ತ್ರಾಸ ಆಗಂಗಿಲ್ಲನ. ಆಮೇಲೆ ಅದು ಒಲಿ ಹತ್ತೋ ತನಕ ಅಂದ್ರೆ ಮಾಡೋದು ಇಟ್ಟು ಅಡಿಗಿರ್ತೈತೆ. ಇದು ಮುಗ್ದ ಹೋಗಿರ್ತೈತಿ, ಅವಾಗ ಒಲಿ ಹತ್ತಿರ್ತೈತೆ. ಅದಕ್ಕೆ ತಗೊಂಬರ್ರಿ ಈ ಸಲ 1 ಸಿಲಿಂಡ್ರ. ಹೋದರಿ ಬಂದವ್ರಿಗೆ ಎಲ್ಲರಿಗೆ ಯಾಕೆ ಚಾ ಮಾಡಬೇಕು? ಅವ್ರು ಯಾಕೆ ಕಾರ್ಯಕ್ಕೆ ಬಂದಿರ್ತಾರೆ ಅದನ್ನು ಮುಗಿಸ್ಕೊಂತಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಅವ್ರಿಗೆ ಬಂದವ್ರಿಗೆ ಹಿಂಗೆ ಬರ್ರಿ ಕುದಿಯರ್ ಚಾ ಮಾಡ್ತೈತೆ ತಡ್ರಿ. ಏನು ಅವ್ರಿಗೇನು ಕುಡಿಯೋಕೆ ಮನಸ್ಸು ಇರ್ತೈತೆ ಇಲ್ಲ ಗೊತ್ತಿಲ್ಲ. ಒಟ್ಟು ಹಂಗೆ ಚಾ ಮಾಡಿಕೊಡ್ಬೇಕು. ಅದು ಏನು ಅಮೃತನ ಅನ್ನೋರ್ಗತೆ ಮಾಡ್ತಿರ್ತಿದ್ದಿ. ನೀನು ಒಬ್ಬಾಕೆಲ್ಲ. ನಾನು ನಿಂದು ಒಬ್ಬಾಕಿದ ಹೇಳಕತ್ತಿರೋದು ಊರರ್ದಲ್ಲ. ಇದಕ್ಕೆ ಹೋಗ್ಲದು ಇನ್ಮೇಲೆ ಹಂಗೆ ಅನ್ನಕ್ಕೆ ಹೋಗ್ಬೇಡ. ಯಾರು ಏನಾರು ಹೇಳಕ್ಕೆ ಬಂದಿರ್ತಾರಲ್ಲ ಮನೆಗೆ, ಬರ್ರಿ ಕುತ್ಕರಿ, ಬೇಕಂದ್ರೆ 1 ಗ್ಲಾಸ್ ನೀರು ಕೊಡು ಅಷ್ಟೆ. ಆಮೇಲೆ ಅವರು ಎಲ್ಲ ಹೇಳಾದ್ಮೇಲೆ ಬರ್ತೈತಾಗ ಅಂತಾರಲ್ಲ, ಆವಾಗ ಒಂದು ಮಾತನ್ನು ಅಷ್ಟೇ ಹಂಗೆ ನೇಮ್ಕಾವಸ್ತಿ. ಏನು ನೋಡಪ್ಪ ಚಾ ಕೊಡೋಕೆ ಕರೀಲಿಲ್ಲ ಅನ್ಬಾರ್ದಲ್ಲ ಅವ್ರ ಮನ್ಯಾಗ ಹೋಗಿ ಬೇರೆಯವ್ರ ಮನ್ಯಾಗ. ಅದಕ್ಕೆ ಹೇಳ್ರಿ ಚಾ ಮಾಡ್ತಾನೆ ಅಂತ ಇಷ್ಟನ್ನು ಅವ್ರು ಹೆಂಗೂ ಬೇಡ ಅಂತಾರೆ. ಅವಾಗ ನೀನೇನು ಅನ್ಬೇಕು? ಹೌದ್ರಿಪ್ಪ, ಹಿಂಗೆ ಹೇಳಾಕ ಪಳಾಕ ಹೋದಲ್ಲಿ ಎಲ್ಲರ ಮನೆಯಾಗ ಚಾ ಕುಡಿದು ಅಸಿಡಿಟಿ ಆಗಿಬಿಡ್ತೈತಿ. ಅದಕ್ಕೆ ಹಿಂಗೆ ಚಾ ಕುಡಿಲಾರ್ದಂಗೆ ಇರೋದು ಚಲೋ ಅನ್ಬೇಕು. ಅವಾಗ ಅವ್ರದ್ದು ಹೌದ್ರಿ ಹಂಗೆ ಆಗೈತಿ ಅಂದು ಹೊಂಟು ಬಿಡ್ತಾರೆ. ಆತು ಅಷ್ಟೇ, ಮುಗೀತಲ್ಲಿ ಕೆಲಸ. ಏನೇನು ಹಾಲು ಕಟ್ಬೇಡ ಏನಿದ್ರೆ ಜೀನ್ ಹಂಗೆ ಕದಿಯಲ್ಲ ನೀನು. ಏತಿಯಲ್ಲಿ ಹಿಟ್ಟು ಬಡೇನಿದ್ದಂಗೆ ಕದಿಯಲ್ಲ. ಹಂಗೆ ಯಾರು ಮಾಡ್ತಾರೆ? ಬಂದಿರೋರು ಪಾಪ ಎಲ್ಲಿಂದ ಬಂದಿರ್ತಾರೆ, ಎಷ್ಟು ದೂರದಿಂದ ಬಂದಿರ್ತಾರೆ. ಬಂದರಿಗೆ ಒಟ್ಟು ಏನರ ತಿನ್ನಕ್ಕೆ ಮಾಡಿಕೊಟ್ಟು ಚಾ ಮಾಡಿಕೊಟ್ಟು ಕೊಟ್ರೆ ಸಮಾಧಾನ ಆಕೈತಿ.
ಹೊಟ್ಟೆಗೆ ತಿಂದಿದ್ದೇನು ಇರಂಗಿಲ್ಲ ಆದ್ರೆ ನೆನವು ಸಾಯ ತನಕ ಇರ್ತೈತಿ ಇಂಥವ್ರ ಮನೆಗೆ ಹೋಗಿದ್ವಿ ಅಂತ ತಿಂದಿದ್ವಿ ಅಂತಂದು ಎಲ್ಲದಕ್ಕೂ ಅಡ್ಡಗಾಲ್ ಹಾಕ್ತಿಲ್ಲಲ್ಲ ಅಲ್ಲಿ ಕಟ್ಬೇಡೆ ಯಾರ ಬುದ್ಧಿ ಕಲ್ತೀಯ ಏನ ನೀನಂತ. ಸುಮ್ ಕೂತಾಳಬೇವ ನೀನು, ನಿನಗೇನು ತಿಳ್ತೈತಿ? ಈಗ ನೋಡು, ಚಾ ಕುಡಿದು ಮಾಡ್ಕೊಂಡಿಲ್ಲ, ಈಗ ಬಂದು ಶುಗರ್, ಈಗ ಸುಮ್ಮನಾದಿಲ್ಲ, ತಣ್ಣ ಸಪ್ಪಂದು ಕುಡಿಬೇಕಾಗೈತೆ ನೋಡು. ಅದ ಮೊದ್ಲಿದ್ದ ಕಂಟ್ರೋಲ್ ಇದ್ದಿದ್ರೆ ಈಗೂ ಸಕ್ರೆ ಕುಡಿಬೋದಿತ್ತ, ಅದು ಸ್ವಲ್ಪ ಹಾಕ್ಯಂಡು. ಹಂಗೆ ಮಾಡಂಗಿಲ್ಲ. ಬೇಸೆ ತಿನ್ನೋ ಟೈಮ್ ಸಿಕ್ತೈತೆ ತಡಿ ಅಂತಂದು ಬೇಸೆ ಬಡದೆ ಅಂದ್ರೆ ನೋಡು ಲಾಸ್ಟಿಗೆ ಅನ್ಭವಿಸ್ಬೇಕು. ಇಲ್ಲಿ ತೆಗೀರಿ, ನನಗೆ ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಂಗಿಲ್ಲ. ನಾನು ಬಂದರಿಗೆ ಒಪ್ಪುಣೆ ಮಾಡಾಕಿನ ಅತಿಥಿ ಸತ್ಕಾರ ಮಾಡಾಕಿನ ನಾನು. ನೀವೇನಾರ ಹೇಳ್ರಿ ಬಿಡ್ರಿ. ಹಗ್ಗ ಅವನ ಅದೇನೋ ಅಂತಾರಲ್ಲ, ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅನ್ನಂಗೆ ಇದು ಬೋರ್ಗಲ್ ಇದ್ದಂಗೆ. ಇದ್ರ ಮೇಲೆ ಏಟರ ಹೇಳಿದಕ್ಕೆ ಏನು ತಿಳ್ಕೊಳ್ಳೋ ಶಕ್ತಿನೇ ಇಲ್ಲ. ಹೋಲ್ ಬಿಡತ್ತ, ನಾನು ಏನಾರ ಉಪಾಯ ಮಾಡಿ ಹೇಳಿ ಕಳಿಸ್ತೇನಂತ. ಈಕಿಗೆ ಯಾಕೆ ಹೇಳೋದು? ತಡಿಯವ, ಒಲೆ ಮೇಲೆ ಇದಾಗಿತ್ತಂದ್ರೆ ಅವ್ರು ಬೇಳೆ ಬೆಂದದ್ದು ಅಂದ್ರೆ ಇಳಿಸಿ ಅನ್ನದ ದರ ಇಡ್ತಾನೆ, ಆಮೇಲೆ ಉಪ್ಪಿಟ್ಟು ಮಾಡಿದ್ರೆ ಆತು. ಏನು ಅನ್ನ ಬ್ಯಾಳಿ ಮತ್ತು ಮ್ಯಾಲೆ ಉಪ್ಪಿಟ್ಟು ಮತ್ತು ಮಗಳು ಅಡುಗೆ ಕಟ್ಕೊಂಬರಕತ್ತಾಳ ಅಂದೆ, ಇಷ್ಟೆಲ್ಲ ಎದಕ್ಕೆ ಮಾಡಕತ್ತಿದಿ? ಏನ್ಲಿ ಎಲ್ಲ ಮಾಡಿ ಕೆಡ್ಸಿದ್ರೆ ಎದಕ್ಕೆ ಬಂತದು? ಒಂದು ಸ್ವಲ್ಪ ಹಿಡುತ್ತಾ ಅಳತಿ ಅನ್ನೋದು ಏನಿಲ್ಲ ನಿನಗೆ? ಅಯ್ಯ, ನಿಮ್ದೊಳ್ಳೆ ಕಾಟ ಆತ್ ನೋಡ್ರಿ ನನಗೆ. ಅಯ್ಯ ಆಯ್ತು ಬರ್ತಾಳ ಅಂದ್ರೆ ಬರೋ ತನಕ ಹಂಗೆ ಹೊಟ್ಟೆ ಒಣಗಿಸ್ಕೊಂಡು ಹಂಗೆ ಕುಂದ್ರ ನೀನು. ನಿಮ್ಮ ಅತ್ತೆಯರಿಗೆ ಹೊಟ್ಟೆ ಇಸ್ಕೊಂಡ್ರೆ ತಡ್ಕೊಳಂಗಿಲ್ಲ, ಶುಗರ್ ನೀರು ಅವರು. ನನಗಂತೂ ಮೊದ್ಲಾಗಂಗಿಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಳಕತ್ತೇವೆ. ಆಮೇಲೆ ತಂದದ್ದು ಅಕಸ್ಮಾತ್ ಏನೋ ಹೆಚ್ಚಾಗಲಿ ಕಮ್ಮಿ ಆಗಲಿ ಒಟ್ಟು ಬಿಳೆ ಅನ್ನ ಇರುವಲ್ದಕ್ಕ ಅಂತಂದು ಅನ್ನಕ್ಕೆ ಇಡಾಕತ್ತೇನೆ. ನೀವು ಒಂದತ್ತಾಗ ಎಲ್ಲರದ್ದು ಅಡ್ಡ ಬಾಯಿ ಹಾಕ್ಯಂತ ನೀವು ಬೇಕಂದ್ರೆ ತಿನ್ರಿ, ಇಲ್ಲ ಮಗಳು ಬರೋ ತನಕ ನೀವು ಉಪವಾಸ ಇರ್ರಿ. ನಾವಂತೂ ಅತ್ತೆ ಸೊಸೆ ಮಾಡ್ಕೊಂಡು ತಿಂತೇವೆ ನೋಡು. ಏನಾರು ಯಾಕೆ ಮಾಡ್ಕೇರಿ, ಏಟ್ ಹೇಳಿದ್ರೆ ಆಟ ನಿಮಗೆ ಒಟ್ಟ ಅಬ್ರಿಲ್ಲ ಕಬ್ರಿಲ್ಲ. ಒಟ್ಟ ಉಳಿಸ್ಬೇಕನ್ನಂಗಿಲ್ಲ, ನಾನು ಒಬ್ಬನ ಉಳಿಸಕ್ಕೆ ಓಡಾಡೋದು, ನೀವೆಲ್ಲರೂ ಅಳ್ಯಾಕ ನಿಂತ್ಬಿಟ್ಟಿರಿ. ಅತ್ತೀರ ನಿಮ್ಮ ಮಗ ಯಾವಾಗಲೂ ಹಿಂಗನ ಏನು ನನ್ನ ಮದುವೆ ಆದ ಬಂದಾಗಿದ್ದಾನೆ ಹಿಂಗೆ ಮಾಡಕತ್ತಾರ್ರಿ? ಏನವ ನಿಮ್ಮ ಮಾವಿರೋ ತನಕ ಇವನ್ ಸ್ವಭಾವ ಹೆಂಗೆ ಏನನ್ನೋದು ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ನೀನು ಬಂದು ಆಮೇಲೆ ನಿನ್ನ ಜೊತೆ ಇದು ಆಯ್ತಲ್ಲ. ಅವಾಗಿದ್ದೇ ಚಲೋ ಐತಿ. ಯಾರಿಗೆ ಗೊತ್ತು ಯಾವಾಗಿದ್ದು ಹಚ್ಕೊಂಡತೇನೈತೆ ರೋಗ, ನನಗೂ ಗೊತ್ತಾಗಿಲ್ಲ. ನೀನು ಉಪ್ಪಿಟ್ಟು ಮಾಡವ, 2 ಸರಿ ನೀರಾರ ಹಾಕ್ಯಂಬಂದ್ಬಿಡ್ತಾನೆ ಮೈಗೆ. ಆಮೇಲೆ ಮಗಳು ಬಂದ್ಮ್ಯಾಗ ಮಾತಾಡ್ಕೊಂತ ಕುಂದಿರ್ತೇವೆ, ಜಳಕನ ಮಾಡೋದಾಗಂಗಿಲ್ಲ, ಮಧ್ಯಾಹ್ನ ತಿರುಗಿಬಿಡ್ತೈತಿ. ಅದಕ್ಕೆ ಉಪ್ಪಿಟ್ಟು ಆದ್ಮೇಲೆ ಕರಿ ನನಗೇನು? ಸರಿ ತಗೊಳ್ರಿ ಅತ್ತೆ, ರಂಗ ಮಾಡಿರಿ. ಹುಸ್ಸಪ್ಪ, ಬರೇ ಜಳಕ ಪೂಜೆ ಉಪ್ಪಿಟ್ಟು ಇದು ಆತು, ಇನ್ನು ಬಾಂಡೆ ಬಟ್ಟೆ ಎಲ್ಲ ಮಾಡ್ಬೇಕು. ಇಷ್ಟು ಮಾಡತ್ತೆ ಏನು ಸಾಕಾಕತಿ. ಇವತ್ತೇನೋ ಮಗಳು ಬರ್ತಾಳಂತ ಒಟ್ಟು ಅಡಿಗೆರೋ ಸಂಬಂಧ ಇನ್ನೂ ಅಡಿಗೆ ಮನೆಗೆ ಅಷ್ಟೇನಿಲ್ಲ. ಇಲ್ಲಾಂದ್ರೆ ರೊಟ್ಟಿ ಬಿಡೋದು ಪಲ್ಯ ಮಾಡು ಗಡಿಗೆ ಸಾರು ಮಾಡೋ ತನಕ ಅಂದ್ರೆ ನನ್ನ ಬೆನ್ನು ಶೆಟದು ಹೋಗುತ್ತೆ. ಇಷ್ಟು ಬೆಳಗ್ಗೆನೆ ಎಷ್ಟು ಬಿಸಿಲು ಸುರಿತೈತೆ ನೋಡು. ಇನ್ನು ದಣೆ 12 ಆಗೈತನ. ಸಾಕಾಗ್ಬಿಡ ನನಗಂತ ಈ ಬಿಸಿಲಿಗೆ. ಮುಂಜಾನೆ ಮೈ ತೊಕ್ಕಂದ್ರೂ ಇನ್ನೂ 2 ಬಕೆಟ್ ನೀರು ಹೋಗ್ಯಂದ್ರೆ ಸಮಾಧಾನ ಆಗಲ್ಲ ನೋಡು, ಅಷ್ಟು ಬಿಸಿಲೈತಿ. ಈಗ ಇಷ್ಟು ಇನ್ನು ಉಗಾದಿ ಬರೋ ತನಕಂದ್ರೆ ಇನ್ನು ಯಾವ ಪರಿ ಬಿಸಿಲು ಸುರಿತೈತೆ ಏನೋ. ಅವ್ವ ಅಯ್ಯ ನನ್ನ ಮೊಮ್ಮಗಳ ದನಿ ಆಕೈತಿ. ಲಲ್ಲಿ ಆಸೆ ಬಂದು ನೋಡು. ಬಂದ್ರಿ ಅತ್ಯಾರ. ಆರಾಮದೇಯಮ್ಮ? ಆರಾಮದೇಯ ನೀನು? ಹ್ಞೂನವ, ನಾವು ಆರಾಮದೇ ನೋಡು. ಬರ್ರಿ ತಮ್ಮರ, ಆರಾಮದಿರಿ ಅಂತ ನೀವು? ಹ್ಞೂ ರೀ ಅಕ್ಕರ, ಆರಾಮದೇವ್ರಿ. ನೀವೆಲ್ಲ ಆರಾಮದಿರಲ್ರಿ? ಹ್ಞೂನಪ್ಪ, ಆರಾಮದೇವಿ. ಅಂದಂಗ ಮಾವಾರ ಕಾಣವಲ್ರಲ್ರಿ, ಎಲ್ಲಿ ಹೋಗ್ಯಾರೇನ್ರಿ? ಅದಾರಪ್ಪ, ಈಗ ಆಕಳ ಮೈ ತೊಳೆದು ಬನ್ನಿ, ಅದನ್ನ ಒಂಚೂರು ಕಟ್ಟಾಕತ್ತಿದ್ರು ಅವರು. ರೀ ಹಳೆಯ ಮಗಳು ಬಂದಾರ, ಬರ್ರಿ ಒಂಚೂರು ಒಳಗೆ. ಅದೇನಪ್ಪ 1 ಗಂಟೆ ಹಾಕಿ ಕಟ್ಟಿ ಬರೋದಕ್ಕೆ ಏಟತ್ತು ಮಾಡ್ತೀವಿ. ಇವನೊಬ್ಬ ದಂಡ ಪಿಂಡ, ಕೈಯಾಗ ನೌಕರಿ ಐತಿ, ಬೇಕಾದಂಗೆ ಕೆಲಸ ಮಾಡ್ಕೊಂಡಿರ್ಬೇಕ ಬೇಡ? ಹೆಂಡತಿಯಿಂದ ಊಡ್ ಬಂದ್ಬಿಡ್ತಾನೆ ಪುರ್ಸತ್ತಿಲ್ದಂಗೆ. ಏನೋ ಮಗಳು ಬಂದ್ಲು ಅಂದ್ರೆ ಇದ್ದದ್ದು ಬದದ್ದು ಏನು ಇರ್ತೈತಿ ಅದನ್ನ ಉಂಡು ಹೊಕ್ಕಾಳಕ್ಕೆ ಸುಮ್ಮನೆ. ನೀವು ಹಳೆಯ ಬಂದಾನಂದ್ರೆ ಹೆಚ್ಚಿನ ಕಾಳಜಿ ಮಾಡ್ಬೇಕು, ಇಲ್ಲದ ಮಾಡ್ಬೇಕು. ಮತ್ತೆಲ್ಲ ಹೊಸ ನಮ್ನಿದ ಆಗ್ಬೇಕು. ಅಡಿಗೆ ಬೆಳಗ್ಗೆದ್ದು ಮತ್ತು ಮಧ್ಯಾಹ್ನ ಉಣ್ಣಂಗಿಲ್ಲ, ಮಧ್ಯಾಹ್ನದ ರಾತ್ರಿ ಉಣ್ಣಂಗಿಲ್ಲ. ಹಳೆಯಂದ್ರ ಭಾರಿ ಐತಿ. ಸ್ವಲ್ಪ ಮುಚ್ಚಿಂದ ಇರ್ತೀರಿ ನೀವು. ನಮ್ಮ ತವ್ರ ಮನೆ ಬಂದಾಗ ಉಂಡು ಬರ್ತಿದ್ರಿಲ್ಲ, ಹಂಗೆ ನೀವು ಮಾಡ್ಬೇಕು ಹಳೆಯಾಗ. ನೀವು ಸ್ವಲ್ಪ ಸಂಬಂಧ ಇರಕ್ಕೆ ಬರಲ್ಲ, ಅವ್ರು ಬಂದಾಗ ಮಾತಾಡೋದಿರ್ತೈತೆ ನಿಮ್ದು. ಅಲ್ಲಲ್ಲಿ ನಿನಗೇನು ಮನುಷ್ಯರ ಕಿವಿನ ನಾಯಿ ಕಿವಿನ? ನಾನು ನೋಡಿದ್ರೆ ಸಾವ್ಕಾಸ ಮಾತಾಡೀನಿ, ಅದು ಹೆಂಗೆ ಕೇಳ್ತಂತ ನಿನಗೆ? ನನಗೆ ಹೆಂಗಾರ ಕೇಳಿ ನೀವು ಒಂದಿಟ್ಟು ಪೋನ್ ಮುಚ್ಕೊಂಡಿರಿ. ಹಳೆಯನ್ ಒಂದು ಮರ್ಯಾದೆ ತಕ್ಕೊಬೇಡ್ರಿ. ಯಾಕೆ ಬೇವ, ನಾವು ಬಂದದ್ದು ಅಪ್ಪಗೆ ಇಷ್ಟ ಆಗಲಿಲ್ಲ, ಯಾಕೆ ಸುಮ್ಮನೆ ನಿಂತೈತಲ್ಲ ಮಾತಾಡ್ಸೋವಲ್ದು. ಬ್ಯಾಡ ತಗೊಳವ, ನಾವು ಹಳ್ಳಿ ಊರಿಗೆ ಹೋಗ್ಬಿಡ್ತೇವೆ. ಏನ ಹಿಂಗೆ ಬಂದು ಹಿಂಗೆ ಹೋಗ್ತೀರಿ ಊರಿಗೆ? ಸರಿ ತಡಿ, ಹೋಗಿ ಒಂದು ಆಟೋನವ್ರು ತಂಬಿರ್ತಾನೆ ಪಾಪ, ನೀವು ಬಸ್ ಸ್ಟ್ಯಾಂಡ್ ತನಕ ಹೋಗಕ್ಕೆ. ಯವ್ವ ನೋಡಪ್ಪನ ಹೆಂಗೆ ಅಂತೈತಿ. ಅಲ್ಲ ಆಶಾ, ನಿಮ್ಮ ಅಪ್ಪರು ಏನು ಮಾತಾಡ್ತಾರಂತ ನಿನಗೆ ಅರ್ಥ ಆಗ್ಲಿಲ್ಲ ನನ್ನ ಮಗಳಾಗಿ? ನನಗೆ ಅರ್ಥ ಆಯ್ತು. ಈಗ ಹಿಂಗೆ ಬರತ್ತಿಗೆ ಹಿಂಗೆ ಹೋಕ್ಕವಿ ಅಂದಲ್ಲಿ ಆ ಸಿಟ್ಟಿಗೆ ಹಂಗೆ ಅನ್ನಕತ್ತಾರ ಅವ್ರು. ನೀನು ಆರಾಮಿರೋ 4 ದಿವಸ ಏನು ಚಿಂತೆ ಮಾಡಬೇಡ.
ನಿಮ್ಮ ಅಪ್ಪರಿಗೆ ನೀನಂದ್ರೆ ಭಾಳ ಪ್ರೀತಿ ಅದಕ್ಕೆ ಹಂಗೆ ಅನ್ನಕತ್ತಾರ ನೀ ತಿಳ್ಕೊವಲ್ದಾಗಿ ಅದನ್ನು. ಹಾ ಹ್ಞೂ ಹ್ಞೂ ಹಳೆಯರ್ ಅಂದಂಗ ನೋಡವ ಅದ. ಹಾಂ ಹೌದವ ಹಂಗೆ. ಎಷ್ಟಾಗ್ಲಿ ಅವ್ರ ಮುದ್ದಿನ ಹಳೆಯ ನಿಮ್ಗೆ ಅರ್ಥ ಆಗ್ಬೇಕು ಅವ್ರು ಮಾತಾಡೋದು. ನನಗೆ ಏನು ಅರ್ಥ ಆಗಲಿಲ್ಲ ನಮ್ಮಪ್ಪ ಮಾತಾಡಿದ್ದು ಇನ್ನು ಸಿಟ್ಟ ಬಂತು. ಹಂಗೆ ಸಿಟ್ಟು ಮಾಡ್ಕೋಬಾರ್ದಲ್ಲ ಆಶೆ. ಏನಾಯ್ತು ಏನೋ ನಮ್ಮ ಒಳ್ಳೇದಕ್ಕೆ ಒಂದು ಮಾತು ಹೇಳ್ತಿರ್ತಾರೆ. ಏನಾಯ್ತು ಮತ್ತು ಪಾಪ ಅವ್ರಿಗೆ ಹಿಂಗೆ ಬಂದು ಹಿಂಗೆ ಹೋದ ಮಗಳು ಬೇಜಾರಾಗಲ್ಲೇನು ಅದಕ್ಕೆ ಹಂಗೆ ಅಂತಾರೆ. ನೀ ಯಾಕೆ ಸಿಟ್ಟು ಮಾಡ್ಕೋಬೇಕು? ನಿನ್ನಂಥ ಪೆಂಗಳ ಗಣ್ಣವಾಗ ಕೊಡಬೇಡಪ್ಪ ನಾವಲ್ಲೇ ಅಂತ ಎಷ್ಟು ನಮ್ಮ ಅಪ್ಪಗೆ. ಏ ಇಲ್ವಾ ಚಲೋ ಜನ ಅವರು ವರದಕ್ಷಿಣೆ ಏನು ಕೇಳಕತ್ತಿಲ್ಲ, ಹುಡುಗಿ ಎಷ್ಟು ಕೊಟ್ರೆ ಸಾಕು ಚಲೋ ನೋಡ್ಕೊಂತಾರವೇ ನಾವು ಅಂತ ಅಂತಾರೆ. ಅದಕ್ಕೆ ಮಾಡ್ಕೊಳವ, ಇಂಥ ಸಂಬಂಧ ಸಿಗೋದು ಕಷ್ಟ ಐತೆ ಅಂತೇಳಿ ನನಗೆ ಬೆಣ್ಣೆ ಹಚ್ಚಿ ನಿನ್ನ ಜೊತೆ ಮದುವೆ ಮಾಡ್ಯಾರ. ಹಾಂ ಅದಕ್ಕೆ ನೀವು ಮುದ್ದಿನ ಹಳೆ ಆಗಿರೋರಿಗೆ. ಅಲ್ಲವಾ ಮಗಳ ಕಣ್ಣು ಏನು ಮಾಡ್ತಿದ್ದಿ? ಹಾಂ ಚೆಂದಾಗಿ ಜೀವನ ಮಾಡಿದ್ರೆ ಸಾಕು. ಕಣ್ಣು ಚಲೋ ಇದ್ದು ದೃಷ್ಟಿ ಮನಸ್ಸು ಚಲೋ ಇಲ್ಲ ಅಂದ್ರೆ ಏನು ಮಾಡ್ತಿದ್ದಿ? ನನ್ನ ಹಳೆಯ ಮನಸ್ಸು ಹಾಲಿನಂಥ ಮನಸ್ಸು ಗೊತ್ತೇನು? ಅಂಥ ಹಳೆ ಸಿಗ್ಬೇಕಾರ ಪುಣ್ಯ ಮಾಡಿರ್ಬೇಕು. ಗಂಡಾಗಿ ನೀನು ಅಂತ ಗಂಡ ಸಿಗ್ಬೇಕಾದ್ರೆ. ಇರ್ಲಿ ಬಿಡ್ರಿ ಮಾವರ, ನೀವು ಅಷ್ಟಕ್ಕೊಂದು ಹೊಗಳಿದ್ರೆ ನನಗೆ ಒಂಥರ ನಾಚಿಗೆ ಬಂದಂಗೆ ಆಕತಿ. ಇವ ಈ ಬ್ಯಾಗ್ ತಗೊಳವ, ಅಲ್ಲಿಂದ ಹಿಡ್ಕೊಂಬರತ್ಕಿನ ಕೈಯನ್ನು ಸೋತ್ ಹೋತ್ ನಂದು. ಅಲ್ಲವ ಇವನ್ನೆಲ್ಲ ಯಾಕೆ ಮಾಡ್ಕೊಂಬರಕ್ಕೆ ಹೋಗಿದ್ದಿ ನೀನು? ತವ್ರ ಮನೆ ಬರ್ತಿದ್ದಿ ಹಂಗೆ ಬಂದ್ರೆ ನಡಿತೈತಿ. ಇಲ್ಲಿಂದ ಹೋಗ್ತಿಲ್ಲ ಹಂಗೆ ಅವಾಗ ತಗೊಂಡು ಹೋದ್ರೆ ಸಾಕು. ಇವನ್ನೆಲ್ಲ ಮಾಡ್ಕೊಂಡು ತಗೊಂಬರೋದು ಯಾಕೆ ಅಷ್ಟು ಕಷ್ಟ ತಗೊಂತೀವ ನೀನು ಅಂತಾನೆ. ಏ ಆಶಾ ಸುಮ್ಮನಿರವ, ನಿಮ್ಮ ಅವ್ನ ಮಾತು ಕೇಳೋಕೆ ಹೋಗ್ಬೇಡ. ದಿನಾನು ಈಕಿ ಕೈಯಿಂದ ಕೂಳು ತಿಂದು ನಾಲ್ಗೆ ಜಿಟ್ಟು ಹೆಂಗಾಗಿರ್ತೈತಿ. ನೀನು ಊಟ ತಂದೆ ಅಂದ್ರೆ ಅವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾನೆ ನೋಡವ. ನಾನು ಭಾಳ ಅಡುಗೆ ರುಚಿ ಮಾಡಿರ್ತೀನಿ ನೀನು. ಹಾಗಾಗಿ ನಿನ್ನ ಕೈಯನ್ನು ಅಡುಗೆ ಅಂದ್ರೆ ಭಾಳ ಇಷ್ಟ ನನಗೆ. ನೀನು ಹಿಂಗೆ ತಂಬರ್ಬೇಕು ನೋಡುವ. ನಿಮ್ಮ ಅವ್ನ ಮಾತು ಕೇಳೋಕೆ ಹೋಗ್ಬೇಡ ಇನ್ನು. ಅಪ್ಪ ನಾನು ಒಂದು ದಿವಸ ತಂದದಕ್ಕೆ ಹಿಂಗಂತಿದ್ದಿ, ಮತ್ತು ನೋಡು ಅವನ ಕೈಯಾಗ ದಿವಸ ಊಟ ಮಾಡ್ಬೇಕು ನೀನು. ಆಮೇಲೆ ಹೆಂಗಾರ ಉಪ್ಪು ಹೆಚ್ಚು ಖಾರ ಹೆಚ್ಚು ಮಾಡಿ ಹಾಕ್ತಾಳೆ ನೋಡು ನೀನು ಬೈದೆ ಅಂದ್ರೆ ಅವನ್ನ. ಇರ್ಲಿ ಬಿಡವ ನಿಮ್ಮ ಅಪ್ಪನ ಹಂಗೆ ಇದ್ದದ್ದ. ಹೂ ಹಳೆಯರಿಗೆ ಒಟ್ಟು ಪಂಜಿ ಗಿಂಜಿ ಕೊಡು, ಬೇರೆ ಪಂಜಿ ಪ್ಯಾಂಟರ ಏನಾರ ಕೈ ಕಾಲು ಮಕ್ಕ ತುಕ್ಕಂದು ಬರ್ರಿ ನಾಷ್ಟ ಚಹಾ ಮಾಡ್ಕೊಡ್ತಾನಂತ ನಿಮಗೆ. ಬೇಡ್ರಿ ಎತ್ತೀರ ನಾಷ್ಟಾಗ ಇಷ್ಟ ಏನು ಬೇಡ, ಬೇಕಾದ್ರೆ ಒಂದು ಲೋಟ ಚಹಾ ಮಾಡ್ರಿ ಅಷ್ಟ. ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇಳಿಯತಿಗೆನ ಯಾಕೈಕಿ ಹೊಟ್ಟಸ್ತತಿ ಅಂತ ನನ್ಲ, ಹಂಗಾಗಿ ಇಡ್ಲಿ ವಡಾ ತಿಂದು ಬಂದ್ವಿ. ಚಹಾ ಕುಡಿಬೇಕಂದ್ವಿ. ಇಲ್ಲಿ ಚಾಗಿಂತ ನಿಮ್ಮ ಕೈಯನ್ ಚಾನ ರುಚಿ ಇರ್ತೈತಿ, ಮನೆಗೆ ಹೋಗಿ ಕುಡಿಯೋಣ ಅಂತೇಳಿ ಕರ್ಕೊಂಬಂದು ನೋಡ್ರಿ ನಾನು. ಹೌದೇನಪ್ಪ ಚಲೋ ಆತ್ಬಿಡು. ರೀ ಪಟ್ಟನ ಹೋಗಿ ಹಾಲು ತಗೊಂಬರ್ರಿ. ನಿಮ್ಗೆ ಅವಾಗಲೇ ಹೇಳಿದ್ದೆ ಹಾಲು ತಂಬರ್ರಿ ಅಂತಂದು. ಹಂಗೆ ನಿಂತ್ಕೊಂಡಾರ, ಹೋಗಿ ತಂಬೋಗ್ರಿ ಈಗ. ಹುಕ್ಕಂತಡಿ ಯಾಕೆ ಹಂಗೆ ಕಾವ್ಕವನ್ನ ನಾ ಹರ್ಕದಂಗೆ ಹರ್ಕಂತಿದ್ದಿ?